ಹಿಂದೊಮ್ಮೆ ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಾಗಿದ್ದಾಗ ಬಿಜೆಪಿ ಅಧಿಕಾರದಲ್ಲಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗಲೂ ಕೂಡ ಸರ್ಕಾರವನ್ನು ವಿಪರೀತವಾಗಿ ಕಾಡದವರೇ ರಾಜ್ಯಪಾಲರು. ಆಗಲೂ ಒಂದು ಗೋ ಬ್ಯಾಕ್ ಗವರ್ನರ್ ಅಂತ ಒಂದು ಹೋರಾಟ ನಡೆದಿತ್ತು. ಈಗ ರಾಜ್ಯಪಾಲರ ವಿರುದ್ಧ ರಾಜಕೀಯ ಹೋರಾಟವನ್ನು ಸರ್ಕಾರ ಮಾಡುತ್ತಾ, ಗೋ ಬ್ಯಾಕ್ ಗವರ್ನರ್ ಅಂತ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕುತ್ತಾ. ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಗೋ ಬ್ಯಾಕ್ ರಾಜ್ಯಪಾಲ ಎಂಬ ಬಗ್ಗೆ ಚರ್ಚೆ ನಡೆದಿದೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆ ಅಂತ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಇದನ್ನೆಲ್ಲ ನಿನ್ನೆ ರಾತ್ರಿನೇ ತಂದಿದ್ದಾರೆ. ಏನೇನು ನಡೀತು, ಇಲ್ಲಿ ಡೆವಲಪ್ಮೆಂಟ್ಸ್ ಏನಾಯಿತು, ರಾಜ್ಯಪಾಲರು ಹೇಗೆ ನಡ್ಕೊಂಡ್ರು, ಎಲ್ಲವನ್ನು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಅವರಿಂದಲೂ ಕೆಲವು ಡೈರೆಕ್ಷನ್ಸ್ ಬಂದಿದೆಯಂತೆ, ಹೀಗೆ ಮಾಡಿ ಅಂತ. ಈಗ ಮುಂದೆ ಕಾನೂನು ಹೋರಾಟ ಒಂದು ಕಡೆ, ರಾಜಕೀಯ ಹೋರಾಟ ಇನ್ನೊಂದು ಕಡೆ, ಎರಡು ರೀತಿಯಲ್ಲಿ. ಯಾಕೆಂದರೆ ಈ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ತಿಕ್ಕಾಟ ಶೀತಲ ಸಮರದ ರೀತಿಯಲ್ಲಿ ನಡೀತಾ ಇತ್ತು. ಇತ್ತೀಚೆಗೆ ಇವರು ಕೆಲವು ಇದನ್ನು ಕಳಿಸಿದಾಗ ಸಹಿ ಹಾಕದೆ ಕಳಿಸಿದ್ರು. ದ್ವೇಷ ಭಾಷಣದ ಮಸೂದೆಯನ್ನು, ಬಿಲ್ಗಳನ್ನು ಅದನ್ನು ಅವರು ಹಿಡಿದಿಟ್ಕೊಂಡಿದ್ದಾರೆ. ಅವ್ರು ಏನು ಹೇಳಿಲ್ಲ ಅವರು. ಸೊ ಮೊದಲಿಂದನೂ ನಡೀತಾ ಇದೆ ಅದು ಆ್ಯಕ್ಚುಲಿ ಆ ಜಗ್ಗಾಟ ಅಂತಕ್ಕಂಥದ್ದು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ರಾಜ್ಯಪಾಲರ ವಿರುದ್ಧ ಸರ್ಕಾರದಿಂದ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟ ಏನು ನಿರ್ಧಾರ ಆಗಿದೆ, ಯಾವ ರೀತಿ ಅಂತ? ಅರವಿಂದ್, ಒಂದು ಕಾನೂನಿನ ಹೋರಾಟ ಮಾಡುವ ಬಗ್ಗೆ ಇನ್ನೂ ಕೂಡ ಕಾನೂನು ತಜ್ಞರ ಸಲಹೆ ಅಭಿಪ್ರಾಯಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತಿದೆ. ಯಾಕಂದ್ರೆ ನಿನ್ನೆ ಏನಾದ್ರು ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡದೆ ಹೋಗಿದ್ರೆ, ಅವರು ಅಧಿವೇಶನಕ್ಕೆ ಬಾರದೆ ಹೋಗಿದ್ರೆ ಸಾಂವಿಧಾನಿಕ ಕರ್ತವ್ಯವನ್ನು ರಾಜ್ಯಪಾಲರು ನಿಭಾಯಿಸಿಲ್ಲ ಅನ್ನುವಂತ ಅಂಶವನ್ನ ಇಟ್ಕೊಂಡು ಕಾನೂನಾತ್ಮಕ ಹೋರಾಟವನ್ನ ಮಾಡಬಹುದಾಗಿತ್ತು. ಆದ್ರೆ ಟೆಕ್ನಿಕಲಿ ರಾಜ್ಯಪಾಲರು ನಿನ್ನೆ ತಮ್ಮ ಒಂದು ಕರ್ತವ್ಯವನ್ನ ನಿಭಾಯಿಸಿದ್ದಾರೆ. ಅವರು 2-3 ಸಾಲನ್ನ ಓದಿರ್ಬೋದು, ಆದ್ರೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಅವರು ಭಾಷಣವನ್ನಂತೂ ಮಾಡಿದ್ದಾರೆ. ಹೀಗಾಗಿ ಕಾನೂನಿನ ಹೋರಾಟ ಅವಶ್ಯಕ ಮಾಡಬಹುದಾ ಅನ್ನುವಂತ ಜಿಜ್ಞಾಸೆ ರಾಜ್ಯ ಸರ್ಕಾರಕ್ಕೂ ಇದೆ. ಹೀಗಾಗಿ ಕಾನೂನು ತಜ್ಞರ ಮೊರೆಯನ್ನ ಹೋಗಿದ್ದಾರೆ. ಒಂದ್ ವೇಳೆ ಕಾನೂನು ತಜ್ಞರಾದ್ರೂ ಆಯ್ತು, ಹೌದು ಇದು ಸಾಂವಿಧಾನಿಕ ಕರ್ತವ್ಯದ ಲೋಪ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಬಹುಶಃ ಕಾನೂನಾತ್ಮಕ ಹೋರಾಟವನ್ನ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಬೆಂಚ್ ಅಲ್ಲಿ ಹಾಕಬಹುದು. ಆದ್ರೆ ಅದನ್ನ ಹೊರತುಪಡಿಸಿ ರಾಜಕೀಯ ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆ ಆಗಿರುವಂತದ್ದು. ಒಂದು, ರಾಜ್ಯಪಾಲರನ್ನ ಗೋ ಬ್ಯಾಕ್ ರಾಜ್ಯಪಾಲರು ಅನ್ನುವಂತ ಅಭಿಯಾನ ಶುರು ಮಾಡುವಂತದ್ದು, ಕೇಂದ್ರ ಸರ್ಕಾರಕ್ಕೆ ಒತ್ತಾಯಕ ಪೂರ್ವಕವಾಗಿ ಪತ್ರವನ್ನ ಬರೆದು ಅವರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂತಹ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ನ ನಿಲುವಿಗಾಗಿ ಅಥವಾ ಹೈಕಮಾಂಡ್ ನ ಗ್ರೀನ್ ಸಿಗ್ನಲ್ ಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾಯ್ತಿದೆ. ಒಂದ್ ವೇಳೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ರಾಜಕೀಯ ಹೋರಾಟವನ್ನ ರಾಜ್ಯಪಾಲರ ವಿರುದ್ಧ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಕಾನೂನಿನ ಹೋರಾಟ ಕಾನೂನು ತಜ್ಞರ ಅಭಿಪ್ರಾಯ ಕೊಟ್ಟ ಬಳಿಕ ಬಹುಶಃ ರಾಜ್ಯ ಸರ್ಕಾರ ನಿರ್ಧಾರ ಮಾಡುವಂತೆ ಕಾಣ್ತಿದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿದೆ ಶ್ರೀನಿವಾಸ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಎಲ್ಲವೂ ಕೂಡ ಇವತ್ತು ಮತ್ತು ಮಂಗಳವಾರ, ಸೋಮವಾರ ರಜೆ ಇರೋದ್ರಿಂದ ಇವತ್ತು ಮತ್ತು ಮಂಗಳವಾರ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನಿಸುತ್ತೆ.